ನಾನೀಗ ಕಪ್ಪತ್ತಗುಡ್ಡದ ನವಣಿರಾಶಿ ಗುಡ್ಡದ ಮೇಲೆ ಇದ್ರೆ ಇದ್ರ ಮುಂದ ಬಂಗಾರ ಕೊಳ್ಳ ಐತಿ. ಯಾಕೆ ಇದನ್ನ ಕಪೋತಗಿರಿ ಅಂತೇಳಿ ಕರೀತಾರ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಅಂತ. ಕಪೋತ ಅಂತಂದ್ರ ಸಂಸ್ಕೃತದೊಳಗ ಪಾರಿವಾಳ ಅಂತೇಳಿ ಅರ್ಥ. ಆಗ ಈ ಭಾಗದೊಳಗ ಪಾರಿವಾಳಗಳು ಸಾಕಷ್ಟು ಸಂಖ್ಯೆಯೊಳಗ ಇದ್ದುರಿ. ಹಂಗಾಗಿ ಇದಕ್ಕ ಕಪೋತಗಿರಿ ಅಂತೇಳಿ ಕರೆದ್ರೆ. ಮತ್ತೆ ಇನ್ನೊಂದು ಇದಕ್ಕೆ ಸಂಜೀವಿನಿ ಪರ್ವತ ಅಂತೇಳಿ ಯಾಕೆ ಕರೀತಾರೆ? ಯಾಕಂದ್ರ ಇಲ್ಲಿ ಸಂಜೀವಿನಿ ಸಸ್ಯ ಸಿಗುತ್ತಂತ. ಆ ಸಂಜೀವಿನಿ ಸಸ್ಯ ಸಿಗುತ್ತಂದ್ರೆ ನಮ್ಮ ಕೈಗೆ ಯಾಕೆ ಸಿಗ್ತಾ ಇಲ್ಲ, ಅದು ನಮ್ಮ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕಂತಂದ್ರೆ ನಾವು ರಾಮಾಯಣ ಕಾಲಕ್ಕೆ ಹೋಗ್ಬೇಕ್ರಿ. ಹಂಗಾದ್ರೆ ರಾಮಾಯಣ ಕಾಲಕ್ಕೆ ಇಲ್ಲೇನು ನಡೀತು ಅನ್ನೋದನ್ನ ನಾವೀಗ ನೋಡೋಣಂತ್ರಿ. ರಾಮಾಯಣದೊಳಗ್ರಿ ರಾಮ ಮತ್ತು ರಾವಣನಿಗೆ ಯುದ್ಧ ನಡೆದಾಗ ಆ ಯುದ್ಧದೊಳಗೆ ಲಕ್ಷ್ಮಣ ಮೂರ್ಛೆ ಹೋಗಿ ಬೀಳದಾನ. ಲಕ್ಷ್ಮಣ ಬದುಕಬೇಕಂತಂದ್ರೆ ಸಂಜೀವನ ಸಸ್ಯದ ಅವಶ್ಯಕತೆ ಇರ್ತೈತಿ. ಹಾಗಾಗಿ ಹನುಮಂತ ಲಂಕಾದಿಂದ ಉತ್ತರ ಭಾರತಕ್ಕೆ ಬರ್ತಾನೆ ಸಂಜೀವನ ಸಸ್ಯ ತೊಗೊಂಡು ಹೋಗಕ್ಕೆ. ದ್ರೋಣಗಿರಿ ಪರ್ವತದೊಳಗೆ ಅದು ಇರ್ತೈತಿ. ಅವ ಅಲ್ಲೇ ಸಂಜೀವನ ಸಸ್ಯ ಹುಡುಕಾಡ್ತಾನೆ. ಅವನಿಗೆ ಸಂಜೀವನ ಸಸ್ಯ ಯಾವುದಂತ ಗೊತ್ತಾಗಂಗಿಲ್ಲ. ಹಾಗಾಗಿ ಇಡೀ ಗುಡ್ಡನ ಅವನು ಲಂಕಾಕ್ಕೆ ಹೊತ್ಕೊಂಡ್ಬರ್ತಾನೆ. ಆಮೇಲೆ ವೈದ್ಯರು ಏನು ಮಾಡ್ತಾರೆ, ಸಂಜೀವನಿ ಸಸ್ಯದ ಸಹಾಯದಿಂದ ಲಕ್ಷ್ಮಣನ ಬದುಕಿಸ್ತಾರೆ. ಹೊಳ್ಳಿ ಆ ಗುಡ್ಡನಲ್ಲಿ ಇಟ್ಟು ಬರ್ಬೇಕಲ್ರಿ. ಹನುಮಂತಗ ಆ ಗುಡ್ಡನ ಅಲ್ಲಿಂದ ಶ್ರೀಲಂಕಾದಿಂದ ಉತ್ತರ ಭಾರತಕ್ಕೆ ತಲುಪಿಸುವಂಥ ಸಾಮರ್ಥ್ಯ ಇರ್ತೈತಿ ಹಿಂಗೆ ಹೋಗೋದು. ಹಾಗಾಗಿ ಹನುಮಂತ ಏನು ಮಾಡ್ತಾನೆ, ಆ ಗುಡ್ಡ ತೊಗೊಂಡು ಹಿಂಗೆ ಒಗಿತಿರ್ತಾನೆ. ಒಗಿಬೇಕಂತಂದ್ರೆ ವಿಭೀಷಣನ್ ಹೇಳ್ತಾನೆ, ಮಾರ್ಗ ಮಧ್ಯದೊಳಗೆ ಏನಾರ ತೊಂದರೆ ಆಗಿ ಆ ಗುಡ್ಡದ ಬಗ್ಗೆ ಕತ್ತರಿಸಿ ಬಿದ್ದರೆ ಸಮಸ್ಯೆ ಆಗುತ್ತಲ್ಲ ಅಂತೇಳಿ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ಇದರಿಂದ ತೊಂದರೆ ಏನಾಗಂಗಿಲ್ಲ. ದಕ್ಷಿಣದಿಂದ ಉತ್ತರ ಭಾರತದವರೆಗೂ ಯಾರಿಗಾರು ಭವಿಷ್ಯದೊಳಗೆ ಸಂಜೀವನಿ ಸಸ್ಯದ ಅವಶ್ಯಕತೆ ಬಿದ್ದರೆ ಅವ್ರಿಗೆ ಸಹಾಯ ಆಗುತ್ತೆ. ಯಾಕಂತಂದ್ರೆ ಎಲ್ಲರೂ ಹನುಮಂತನಂಗೆ ಸಾಮರ್ಥ್ಯ ಹೊಂದಿರಂಗಿಲ್ಲ ಅಲ್ಲಿ ಹೋಗಿ ತರಬೇಕಂತಂದ್ರೆ ಅಂತೇಳಿ ರಾಮ ಹೇಳ್ತಾನೆ. ಆಗ ಹನುಮಂತ ಏನು ಮಾಡ್ತಾನೆ, ಆ ದ್ರೋಣಗಿರಿ ಪರ್ವತನ ಆಕಾಶ ಮಾರ್ಗದ ಮೂಲಕ ಒಗಿತಾನೆ. ಆಗ ಸ್ವಲ್ಪ ಭಾಗ ಕತ್ತರಿಸಿ ಶ್ರೀಲಂಕಾದೊಳಗೆ ಬೀಳ್ತೈತಿ, ಇನ್ನೊಂದು ಸ್ವಲ್ಪ ಭಾಗ ಕತ್ತರಿಸಿ ಕರ್ನಾಟಕದ ಕಪ್ಪತ್ತಗುಡ್ಡದ ವನ ಪ್ರದೇಶದೊಳಗೆ ಬೀಳ್ತೈತಿ. ಉಳಿದಿದ್ದ ಭಾಗ ಹೋಗಿ ಮೂಲ ಜಾಗದೊಳಗೆ ಹೋಗಿ ಸೇರ್ಕೊಂತೈತಿ. ಹಿಂಗೆ ಜನಪದ ಕಥೆ ಈ ಭಾಗದೊಳಗೆ ಪ್ರಚಲಿತದೊಳಗಿರೋದನ್ನು ನಾವು ಹೇಳ್ಬಹುದ್ರಿ. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಶಿವ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ ಅನ್ನೋದನ್ನ ನೀವೇ ಕೇಳಿ ಗೊತ್ತಾಗತ್ತೆ. संजीवनी को तो नहीं खोज पाएगा, परंतु इन पर्वतों की छोटी छोटी चोटियों में छिपी औषधियों का लाभ अवश्य उठा पाएगा. ನೋಡಿದ್ರಲ್ಲ ಶಿವ ಏನು ಹೇಳಿದೆ ಅಂತೇಳಿ, ಸಂಜೀವಿನಿ ಕೋ ತೋ ನಹಿ ಖೋಜ್ ಪಾಯೇಗ. ಅಂದ್ರೆ ಸಂಜೀವಿನಿಯನ್ನು ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಪರಂತು ಇನ್ ಪರ್ವತೋಂಕೆ ಚೋಟಿ ಚೋಟಿ ಚೋಟಿಯೋ ಮೇ ಚಿಪಿ. ಆದ್ರೆ ಈ ಪರ್ವತದ ಶಿಖರಗಳಲ್ಲಿರುವಂತಹ ಔಷಧಿಯೋಂಕ ಲಾಭ ಅವಶ್ಯ ಊಟ ಪಾಯಗ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಔಷಧಿಗಳ ಲಾಭವನ್ನು ಅವಶ್ಯವಾಗಿ ಪಡಿಬಹುದು ಅಂತೇಳಿ ಹೇಳ್ತಾನೆ. ನೋಡಿದ್ರಲ್ಲ, ಸಂಜೀವಿನಿ ಸಸ್ಯ ಎಲ್ಲೇ ಆದ್ರೂ ಕೂಡ ಅದು ನಮ್ಮ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ ಅಂತೇಳಿ ನಿಮ್ಗೆ ಗೊತ್ತಾತಲ್ಲ. ಯಾಕಂದ್ರೆ ಅದು ಮಾಂತ್ರಿಕ ಸಸ್ಯ ಐತ್ರಿ, ಅದು ದೈವಿ ಪುರುಷರಿಗೆ ಮಾತ್ರ ಕಾಣುತ್ತೆ.